ಅಲ್ಲ, ಇವಳು ಎಂಥ ಕೆಲಸ ಮಾಡ್ತಾ ಇದ್ದಾಳೆ. ಆ ನಮ್ಮ ಪ್ರೆಸ್ಟೀಜ್ ಎಷ್ಟು ಕಡಿಮೆ ಆಗಬೇಡ. ಆ ಇಂಥ ಕೆಲಸ ಏನಕ್ಕೆ ಮಾಡ್ಬೇಕು ಇವಳು? ಮಾಡಿಕೊಡು, ಮಾಡಿಕೊಡ್ದು. ನಾನು ಹೇಳ್ತೀನಿ, ನಾನು ನೋಡ್ಬಿಟ್ಟೆ, ಎಲ್ಲ ನೋಡ್ಬಿಟ್ಟು ನನಗೆ ಶಾಕ್ ಆಗ್ಬಿಡ್ತು. ಅಲ್ಲ, ಈ ಊರಾಗೆ ಇವಳು ಪಿನ್ನ ಅಂತ ಮಾರಕ್ಕೆ ಹೋಗ್ಯವಳೆ. ಅಲ್ಲ, ನನಗೆಷ್ಟು ಪ್ರೆಸ್ಟೀಜ್ ಕಡಿಮೆ ಆಗಬೇಡ. ಹೋಗ್ತೀನಿ, ಕೇಳ್ತೀನಿ. ಅಲ್ಲ, ಈ ನಮ್ಮ ಮೊಯ್ನಿ ಹೇಳಿ ಪಾಪ, ಇವಳು ಇಂಥಳೆ ಕಣಮ್ಮ, ಇವಳು ಇಂಥ ಕೆಲಸನೇ ಮಾಡೋದು ಅಂತೇಳಿ ಅವಳೆಲ್ಲ ಹೇಳಿದ್ಲು. ಅವಳಿಗೆ ಗೊತ್ತಿತ್ತು. ನಾನು ಏನೋ ಬಿಡತ್ತ ಅಂತ ನಾನು ಸುಮ್ಮನಿದ್ದೆ. ಆದರೆ ತಿಳ್ಕೊಂಡು ನೋಡ್ದಲ್ಲೇ ಮಾಡ್ದಲ್ಲೇ ಮಾತಾಡಬಾರ್ದು, ಅದೇನು ಎತ್ತ ಅಂತ ತಿಳ್ಕೊಂಡು ಮಾತಾಡೋಣ ಅಂತ ನಾನು ಸುಮ್ಮನಿದ್ದೆ. ಹೋಗಿ ಕೇಳ್ತೀನಿ. ಅಲ್ಲ, ಯಾಕೆ ನೀನು ಇಂಥ ಕೆಲಸ ಮಾಡ್ತೀಯಾ ಅಂತ ಹೇಳಿ ಕೇಳ್ತೀನಿ ಹೋಗಿ. ನಾನು ನೋಡ್ಬಿಟ್ಟು ನನಗೆ ಶಾಕ್ ಆಗ್ಬಿಡ್ತು. ಅದು ಗಿಡ್ಡಮ್ಮನ ಸೊಸೆ ಅಂತಂದರೆ, ಅಲ್ಲ, ಗಿಡ್ಡಮ್ಮನ ಸೊಸೆ ಅಂತಂದರೆ ಏನೋ ಒಂಥರ ಲೆವೆಲ್ ಆಗಿರಬೇಕು. ಇಂಥ ಚೀಪಾಗಿರೋ ಕೆಲಸ ಮಾಡಬೇಕಾ? ಇಂಥ ಚೀಪಾಗಿರೋ ಕೆಲಸ ನನಗೆ ಮರ್ಯಾದೆ ಇರಲ್ಲ. ಏನು ಗಿಡ್ಡಮ್ಮ, ನಿನ್ನ ಸೊಸೆ ಇಂಥ ಬಿಸ್ನೆಸ್ ಮಾಡ್ತಾಳೆ, ಇಂಥ ಕೆಲಸ ಮಾಡ್ತಾಳೆ, ಈ ಪಿನ್ನ ಮಾರ ಅಂತವಳ ನಿನ್ನ ಸೊಸೆ. ಪಿನ್ನ ಕೂದಲು ಅಂತ ಹೇಳಿ ಮಾರ್ತಾಳಲ್ಲ, ಯಾಕೆ ಇಂಥ ಸೊಸೆ ತಗೊಂಬಂದಿದ್ಯಾ ಅಂತ ಕೇಳ್ತಾರೆ ನನಗೆ. ಅಯ್ಯೋ, ನನ್ನೆಷ್ಟು ಪ್ರೆಸ್ಟೀಜ್ ಕಡಿಮೆ ಆಗುತ್ತಪ್ಪ ಅಂತ ಅನ್ನಿಸ್ತೈತೆ. ನಾವು ಒಂಥರ ಲೆವೆಲ್ಲಾಗಿ, ನಾವು ಸ್ಟ್ಯಾಂಡರ್ಡ್ ಜನ, ಸ್ಟ್ಯಾಂಡರ್ಡ್ ಆಗಿರಬೇಕು. ನಮಗಿನ್ನೂ ಒಂದು ಕೈ ಮುಂದಾಗಿರ್ಬೇಕು, ನಮಗಿನ್ನೂ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗೇ ಇರಬೇಕು ಇವಳು. ಅದು ಬಿಟ್ಬಿಟ್ಟು ಇಂಥ ಕೆಲಸ ಮಾಡಕ್ಕೆ ನಾನು ಒಪ್ಪಲ್ಲ ಬಿಡು. ನಾನು ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ. ನಾನು ಅಷ್ಟೇ, ಒಂದ್ಸತಿ ನಾನು ಏನೋ ಡಿಸೈಡ್ ಮಾಡಿದ್ನಿ ಅಂದ್ರೆ ಅಷ್ಟೇನೆ. ಏ ಮೊಯ್ತಾ, ಮೊಯ್ತಾ, ಮೊಯ್ತಾ. ಅಮ್ಮ, ಯಾಕಮ್ಮ, ಯಾಕೆ ಏನಾಯ್ತು? ಅಲ್ಲ ಕಣೋ, ಎಂತ ಕೆಲಸ ಮಾಡ್ತಾ ಇದ್ದಾಳ ಅವಳು. ಬಾರ ನೋಡಲ್ಲಿ, ಬಾರ ಹೇಳ್ಕೊಂಡು ಹೋಗ್ತೀನಿ, ಬಾರ ನೋಡು. ಎಲ್ಲನ ಬರ್ಬೇಕಾದ್ರೆ ಎಲ್ಲರೂ ಕೇಳ್ತಾ ಇದ್ದಾರೆ, ಗಿಡಮ್ಮ ಏನು ನಿನ್ನ ಸೊಸೆ ಇಂಥ ಕೆಲಸ ಮಾಡ್ತಾಳೆ ಅಂತ ಹೇಳಿ. ಅಲ್ಲ, ಪಿನ್ನ ಕೂದಲಿಗೆ ಪಾತ್ರೆ ಎಂತೆಂತ ಅದು ಹೇಳ್ಕೊಂಡು ಊರಾಗೆಲ್ಲ ಓಡಾಡ್ತಾ ಇದ್ದಾಳೆ. ಅವಳು ಯಾಕೋ ಇಂಥ ಕೆಲಸ ಮಾಡಬೇಕು? ಏನ ಅವಳು ಇಂಥ ಕೆಲಸ ಮಾಡ್ತಾಳೆ? ಅಯ್ಯೋ, ನಮ್ಮಮ್ಮ ವಿಷಯ ಗೊತ್ತಾಗ್ಬಿಟ್ಟೈತೆ. ಥೋ, ಇವಳು ಎಷ್ಟು ಹಿಡಿದ್ರು ನಿಲ್ದಂಗೆ. ಇವಳು ಯಾಕಪ್ಪ ಇಂಥ ಕೆಲಸ ಮಾಡೋಕ್ಕೆ ಹೋದ್ಲು? ನಾನು ಬ್ಯಾಡ, ಸ್ವಲ್ಪ ದಿನ ಸುಮ್ಮನಿರು ಒಂದೇ. ಆದರೆ ಈ ತಿಪ್ಪು ಹೋಗ್ಬಿಟ್ಟವಳೆ. ಏನಪ್ಪ ಮಾಡಲಿ ಇವಾಗ? ನಮ್ಮಮ್ಮ ಏನು ಹೇಳೋಣ? ಏನು ಹೇಳೋಣ ಅಂತಲೇ ಗೊತ್ತಾಗ್ತಾ ಇಲ್ಲ. ಏನು ಹೇಳೋಣ ಇವಾಗ ನಮ್ಮಮ್ಮಗೆ? ಅಮ್ಮ, ಬಾಯಿಲಿ ಕೂತ್ಕೊ, ಸಮಾಧಾನದಂಗೆ ಮಾತಾಡೋಣ ಬಾ ಅಮ್ಮ. ಅದು ಏನು ಎತ್ತ ಅಂತೇಳಿ ನಾನು ಹೇಳ್ತೀನಿ ಬಾಯಿಲಿ. ಎಲ್ಲ ಬೇಡ ಕಣ, ಅವಳು ಏನು ಕೆಲಸ ಮಾಡ್ತಾಳೆ ಹೇಳು ಫಸ್ಟ್. ನೀನು ಹೇಳಿರೋದೆಲ್ಲ ಸುಳ್ಳು. ಹೋಗಿ ಅಂತೇಳಿ ಮದುವೆ ಆಗಿ ಬಂದಿದೆಯಲ್ಲ. ಅಲ್ಲ, ಮದುವೆ ಆಗಿರೋಕೆ ನನಗೆ ಬೇಜಾರಿಲ್ಲ. ಈ ಊರಾಗೆಲ್ಲ ಕೂದಲಿಗೆ ಪಿನ್ನ ಸ್ಟಿಕ್ಕರು ರಬ್ಬರು ಅಂತೇಳಿ ಅವಳು ಓಡಾಡ್ತಾ ಇದ್ದಾಳೆ ಅಂತಂದರೆ ಈ ಗಿಡ್ಡಮ್ಮನ ಪ್ರೆಸ್ಟೀಜ್ ಎಷ್ಟು ಕಡಿಮೆ ಆಗ್ಬೇಡ, ನೀನೇ ಯೋಚನೆ ಮಾಡು. ಗಿಡ್ಡಮ್ಮ ಅಂತಂದ್ರೆ ನಾವು ತುಂಬ ಲೆವೆಲ್ಗೆ ಸ್ಟ್ಯಾಂಡರ್ಡ್ ಆಗಿರೋಂಥ ಜನ. ನಾವು ಅಂಥ ಕೆಲಸ ಎಲ್ಲ ಚೀಪಾಗಿರೋಂಥ ಕೆಲಸ ನನಗೆ ಮಾಡೋದಕ್ಕೆ ಇಷ್ಟ ಇಲ್ವೋ? ನನಗೆ ಅಂಥ ಕೆಲಸ ಮಾಡೋದಕ್ಕೆ ಇಷ್ಟನೇ ಇಲ್ಲ. ಅವಳು ಯಾಕೆ ಅಂಥ ಕೆಲಸ ಮಾಡ್ತಾ ಇದ್ದಾಳೆ? ಅವಳು ಯಾರು, ಏನು, ಅವಳು ಏನು ಕೆಲಸ ಮಾಡ್ಕೊಂಡಿದ್ಲು, ನನಗೆಲ್ಲ ಡೀಟೇಲ್ಸ್ ನೀನು ಹೇಳ್ಬೇಕು ಇವಾಗ. ಥೋ, ಏಯ್ ಹೋಗತ್ತ. ಊರಾಗೆಲ್ಲನ ಸ್ಟೀಲ್ ಪಾತ್ರೆಗಳು, ತೆಟ್ಟೆಗಳು, ಲೋಟಗಳು ಅಂತ ಹೇಳಿ ಓಡಾಡ್ತಾ ಇರೋದೆ. ಕೂದಲಿಗೆ ಪಿನ್ನ ಸ್ಟಿಕ್ಕರು ರಬ್ಬರು ಅಂತ ಓಡಾಡ್ತಿರೋದೆಯ. ನನಗೆ ಮೊಯ್ತಾ, ಬಾರೋ ಫಸ್ಟ್ ಕರ್ಕೊಂಬ. ನೋಡೋ, ನಾವು ಸ್ಟ್ಯಾಂಡರ್ಡ್ ಆಗಿರೋರು. ಏನಪ್ಪ ಅದು ಕುಮಾರಪ್ಪನೂ ಗಿಡ್ಡಮ್ಮ ಅಷ್ಟು ಸ್ಟ್ಯಾಂಡರ್ಡ್ ಆಗಿದ್ರು, ಹಂಗೆ ಲೆವೆಲ್ ತೋರಿಸ್ತಾ ಇದ್ರು. ಏನನ್ನ ಒಂದು ಬೇಕ್ರಿಗಳ್ದು ಐಟಮ್ಸ್ ತಂದು ತಿಂತಿದ್ವಲ್ಲೋ, ಅದು ನಮ್ಮ ಲೆವೆಲ್ಲು. ಅಂತ ನಾವು ಲೆವೆಲಾಗಿದ್ದವರು ಅಂಥ ಕೆಲಸ ಮಾಡೋದ? ಅಯ್ಯೋ 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 ಅಯ್ಯೋ, ಅದು ಅಂಥ ಚೀಪಾಗಿರೋ ಕೆಲಸ ಮಾಡೋದ? ಥೋ ಥೋ, ನಮ್ಮ ಕಣ್ಣಿಂದ ನೋಡೋದಕ್ಕೆ ಆಗ್ತಾ ಇಲ್ಲ ಅಪ್ಪ. ಅದು ಮತ್ತು ತಿಪ್ಪು ಬಂದಮೇಲೆ ನಾನೆಲ್ಲ ಹೇಳ್ತೀನಿ. ತಿಪ್ಪು ಬಂದಮೇಲೆ ಮಾತಾಡ್ತೀನಪ್ಪ, ಸುಮ್ಮನಿರು. ಈಗ ನೀವೇನು ತಲೆ ಕೆಡಿಸ್ಕೊಬೇಡಿ. ಯಾಕಂದರೆ ತಿಪ್ಪು ಆಡ್ತಾ ಇದ್ದಿದ್ದೇನೆ ಆ ಕೆಲಸ. ಅವಳು ಬೆಂಗಳೂರಲ್ಲಿ ಕೂದಲು ಬಿಸ್ನೆಸ್ ಮಾಡ್ತಾಯಿದ್ಲು. ಅದು ಅವಳಿಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತೈತೆ, ತುಂಬ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ. ಅವಳಿಗೆ ತಲೆ ಬಜ್ಜಿದ ಕೂದಲಿಗೆ ಪಿನ್ನ ಸ್ಟಿಕ್ಕರು ಅಂತೇಳಿ ಅವಳೆಲ್ಲ ಮಾರ್ಕೊಂಡು ಕೂದಲಿಗೆ ಸಿಕ್ಕಾಪಟ್ಟೆ ವ್ಯಾಲ್ಯೂ ಐತಪ್ಪ. ರೇಟ್ ಚೆನ್ನಾಗೈತಪ್ಪ, ಒಳ್ಳೆ ಬೆಲೆ ಐತೆ ಮಾರ್ಕೆಟಲ್ಲಿ. ಅದಕ್ಕೆ ಅವಳು ಆ ಬಿಸ್ನೆಸ್ ಮಾಡಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗವಳೆ, ತುಂಬ ಚೆನ್ನಾಗಿ ದುಡ್ಡು ಆಗವಳಪ್ಪ. ಒಂದು 10 ಲಕ್ಷ ಬಾಂಡ್ ಮಾಡ್ಕೊಂಡವಳಪ್ಪ. ನಿಜವಾಗ್ಲೂ ತುಂಬ ಚೆನ್ನಾಗಿ ಇಟ್ಕೊಂಡವಳೆ ದುಡ್ಡೆಲ್ಲನ. ಅದಕ್ಕೆ ಅಪ್ಪ, ನಾನು ಒಳ್ಳೆ ದುಡ್ಡಿರೋ ಹುಡುಗಿನ ಮದುವೆ ಆಗಬೇಕು ಅಂತೇಳಿ ತುಂಬ ಚೆನ್ನಾಗಿ ಅವಳು ದುಡ್ಡು ಇಟ್ಕೊಂಡವಳೆ. ತುಂಬ ಚೆನ್ನಾಗಿ ಅವಳು
ಒಟ್ನಲ್ಲಿ ಬಿಸ್ನೆಸ್ ಮಾಡಿ ತುಂಬ ಅವಳಿಗೆ ಟ್ಯಾಲೆಂಟ್ ಐತೆ, ಅದೆಲ್ಲ ಹೆಂಗೆ ಮಾಡಬೇಕು ಏನು ಅಂತ ಬಿಸ್ನೆಸ್ಸಲ್ಲಿ ತುಂಬ ಪಳಗೆ ಅವಳೆ, ಒಳ್ಳೆ ಲಾಭ ಐತಪ್ಪ, ಚೆನ್ನಾಗಿ ದುಡಿತಾಳೆ. ಹೆಂಗಲ್ಲ ಅಂದರೂ ತಿಂಗ್ಳಿಗೆ ಒಂದು 50,000 ರೂಪಾಯಿ ದುಡ್ಡು ನೋಡ್ತಾಳಪ್ಪ. ಅದಕ್ಕೇ ನಾನು ಹಿಂಗೆ ಮದುವೆ ಆಗಿದ್ದು. ಬಿಡು ಏನಾಗಲ್ಲ, ನಮಗೆ ಚೆನ್ನಾಗಿ ದುಡ್ಡು ದುಡಿಯೋ ಅಂತ ನೋಡು, ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡಲ್ಲ ಅವಳು. ನಾನು ಇನ್ನೊಂದು ತಿಂಗಳು ಹೇಳೋದು ಬೇಡ ನಿಮ್ಗೆ ಈ ವಿಷಯ, ನಾನು ಬೇರೆ ಕೆಲಸ ಮಾಡೋದಕ್ಕೆ ಅವಳಿಗೆ ಇಷ್ಟ ಇಲ್ಲ. ಯಾಕಂದರೆ ಒಳ್ಳೆ ಲಾಭ ಐತೆ, ಒಳ್ಳೆ ಚೆನ್ನಾಗಿ ಅವಳಿಗೆ ಒಳ್ಳೆ ಲಾಭ ಇರೋದ್ರಿಂದ ಚೆನ್ನಾಗೆ ನಮಗೆ ಒಟ್ಟಿನಲ್ಲಿ ಒಳ್ಳೇದಾಗಬೇಕು. ಇನ್ನೊಬ್ಬ ಇವಾಗಿನ ಕಾಲದಾಗೆ ಬರೋ ಅಂಥವ್ರು ಒಂದು ತಟ್ಟೆನೂ ತೆಗ್ದಿಡಲ್ಲ, ಮನೆಗೆ ಕೆಲಸ ಮಾಡಲ್ಲ. ಆದರೆ ಇವಳಿಗೆ ನಾನು ಕೆಲಸ ಮಾಡಬೇಕು ಅನ್ನೋಂಥ ಮನಸ್ಸೈತೆ. ಪ್ಲೀಸಪ್ಪ ನೀವು ಬೇಜಾರಾಗಬೇಡಿ, ಅಮ್ಮಯ್ಯಗೂ ಬೇಕಾದ್ರೆ ಹೇಳ್ತಾ ಇದ್ದೀನಲ್ಲ, ಅಮ್ಮ ಬೇಜಾರಾಗ್ಬಿಡ ಕಣಮ್ಮ, ಅವಳು ಆ ಕೆಲಸನೇ ಮಾಡೋದು, ನಾನು ಇರೋ ಸತಿ ಹೇಳ್ತಾ ಇದ್ದೀನಿ. ಇಲ್ಲ ಮಾಡ್ಕೊಡ್ದು ಅಂತ ಕೆಲಸ ನಮ್ಗೆ ಮಾಡ್ಕೊಡ್ದು. ಅದೆಷ್ಟೇ ಬರಲಿ, ನಾವು ಲೆವೆಲ್ ಆಗಿರೋ ಅಂಥ ಕೆಲಸ ಮಾಡಬೇಕು. ನಮ್ಮ ಲೆವೆಲ್ ಅಂದರೆ ಲೆವೆಲ್, ನಾವು ಸ್ಟ್ಯಾಂಡರ್ಡ್ ಜನ ಅಷ್ಟೇ ಕಣ. ನಾವು ಇಡೀ ಊರಾಗ ಯಾವತ್ತಾದ್ರೂ ಕೇಳ್ಕೊಂಬ, ಅರ್ಧ ಲೀಟ್ರ್ ಹಾಲು ನಂದಿನಿ ಹಾಲು ತಗೊಂಬರೋದು ನಾವು ಟೀ ಕಾಫಿ ಮಾಡೋಕ್ಕೆ. ನಮ್ಮಯ್ಯಪ್ಪ ಏನೇನೋ ತಾಂಬ ಅಂದರೆ ಸಾಕು, ಬೇಕ್ರಿ ತಿಂಡಿ ಕವರ್ಗೆ ಹಾಕಿಸ್ಕೊಂಬಂಗೆ, ಬಿಳೆ ಕವರಾಗ ಹಂಗೆ ಚಕ್ಲಿ ಆಗಿರ್ಬೋದು, ಒಂದು ಕೇಕ್ ಆಗಿರ್ಬೋದು, ಹಂಗೆ ಹಿಡ್ಕೊಂಬತ್ತಾ ಇರುತ್ತೆ. ನನ್ನ ಸೊಸೆ ಅಂತ ಹೇಳಿ 3 ಮಾರು ಹೂವು ಕೊಡಿಸಿದ್ದೀನಿ. 3 ಮಾರು ಹೂವು ಅವಳೇನು ತಿಂತಾಳೆ, ಏನು ಅದನ್ನೆಲ್ಲ ಹೆಂಗೆ ನೋಡ್ಕೊಂಡಿದ್ದೀವಿ, ಹಂಗೆಲ್ಲ ನಾವು ನೋಡ್ಕೊಂಡಿದ್ರೆ ಇವಳು ಇಂಥ ಕೆಲಸ ಮಾಡ್ಬೇಕಾ? ಬೇಡ 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 ಬೇಡ, ನನಗೆ ಇಷ್ಟ ಇಲ್ಲ ಮಾಡಿಕೊಡ್ದು. ಬಂದ್ಮೇಲೆ ಮಾತಾಡೋಣ ತಡಿಯ. ಇವ್ನು ಹೇಳೋದೇನು ಅಲ್ಲ, ನಿನ್ಗೇನು ಪಾಪ ನಿನ್ಗೆ ಯಾರು ಸಿಗ್ಲಿಲ್ವೇನಲ್ಲ? ಹೋಗಿ ಏನು ಬೇಡ ಕಣ, ನಾವೇ ದುಡಿತೀವಿ ಏನು. ಬೇಡ ಅವೆಲ್ಲ ಅಂಥ ಕೆಲಸ ಮಾಡೋದು ನಮ್ಗೆ ಹಿಡ್ಸಲ್ಲ. ನಾವು ಹೆಂಗಿದ್ದೀವಿ, ನಾವು ಇದ್ದಿದ್ದನ್ನು ನಾವು ಹೆಂಗಿದ್ದವ್ರು ನಾವು ಅಂಥದ್ರಾಗೆ ಇಂಥ ಕೆಲಸ ಅಂದರೆ ಥೋ ಅಯ್ಯೋ, ನಮ್ಮ ಕೈಯಿಂದ ಅದನ್ನು ನೋಡೋದಕ್ಕಾಗ್ತಾ ಇಲ್ಲ, ಸಹಿಸ್ಕೊಂಬಕ್ಕೂ ಆಗ್ತಾ ಇಲ್ಲ. ನಮಗೆ ಊರಾಗ ಒಂಥರ ಮರ್ಯಾದೆ ಇಲ್ದಂಗೆ ಆಗ್ಬಿಡ್ತು. ನನಗೆ ನೋಡ್ಬಿಟ್ಟು ನನಗೂ ನಮ್ಮ ಗಿಡ್ಡಮ್ಮನಿಗೂ ನೋಡಿ ಈ ಊರಾಗೆಲ್ಲ ಕೇಳ್ತಾ ಇದ್ದಾರೆ, ಸರಿಯಾಗಿರೋ ಸೊಸೆ ತಂದೆ, ಇಡೀ ಊರಾಗೇನೆ ಯಾರು ಇಂಥ ಬಿಸ್ನೆಸ್ ಮಾಡಲ್ಲಪ್ಪ, ಎಲ್ಲ ಒಳ್ಳೆ ಸೊಸೆ ಅಂತ ತಗೊಂಬಂದಿದ್ಯಾ ಅಂತಾರೆ. ನಮ್ಗಂಗೇನೆ ಏನಪ್ಪ ಇದು ಅನ್ನಿಸ್ಬಿಡ್ತು ಬಿಡು. ಇವರು ಹಿಂಗಿದ್ದವರು ಹಿಂಗೆ ಅಂತಂದ್ರೆ ನಮ್ಗೆ ಅವು ಅದು ಹಿಡ್ಸಲ್ ಬಿಡು. ಅದೆಲ್ಲ ಲೋಕಲ್ ಕೆಲಸ ನಮಗೆ ಬೇಡ. ನಮ್ಗೊಳ್ಳೆ ಹೈಟೆಕ್ ಸ್ಟ್ಯಾಂಡರ್ಡ್ ಆಗಿರೋಂಥ ಕೆಲಸ ಬೇಕು. ಯಾವ್ದಾರ ಕಂಪ್ನಿಗೆ ಹೋಗ್ಲಿ, ಇಲ್ಲ ಮನೆಯಾಗ ಏನಾದ್ರೂ ಸುಮ್ಮನೆ ಇರಲಿ ಅವಳು. ಏನು ನಾನೆಲ್ಲ ನಮಗೆ ಗೊತ್ತೈತೆ, ನಾವು ದುಡಿಯೋದು ಹೆಂಗೆ ಏನು ಎತ್ತ ಅಂತ. ಅಪ್ಪ ಇಲ್ಲೋಡು, ಈ ಬಿಸ್ನೆಸ್ನಾಗ ತುಂಬ ಚೆನ್ನಾಗೈತಪ್ಪ. ಯಾವ ಬಿಸ್ನೆಸ್ ಆದ್ರೇನಪ್ಪ, ಯಾವ ಕೆಲಸ ಆದ್ರೇನು, ನಮಗೆ ದುಡ್ಡು ಮುಖ್ಯ, ಅದರಲ್ಲಿ ಎಷ್ಟು ಲಾಭ ಬರ್ತೈತೆ ಅನ್ನೋದು ಮುಖ್ಯ ಅಪ್ಪ. ಯಾವ ಕೆಲಸ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಮ್ಗೆ ಯಾವ ಕೆಲಸನೇ ಆಗಲಿ, ಅದರಿಂದ ನಾವೊಂದು ತನ್ನ ತಿಂತಾ ಇದೀವಿ, ಅದರಿಂದ ನಮ್ಗೊಂದು 4 ಕಾಸು ಲಾಭ ಅನ್ನೋದು ಬರ್ತೈತೆ ಅಂತಂದ್ರೆ ನಮಗೆ ಕೆಲಸ ಇಂಪಾರ್ಟೆಂಟು. ಅದೆಲ್ಲ ಅವ್ರೇನು ಅನ್ಕೊಂತಾರೆ, ಇವ್ರೇನು ಅನ್ಕೊಂತಾರೆ, ಅದನ್ನೆಲ್ಲ ತಲೆಗೆ ಹಾಕೊಂಡ್ರೆ ಅಪ್ಪ ನಿಜ ಇದಾಗಲ್ಲಪ್ಪ, ನಿಜ ಚೆನ್ನಾಗಿರಲ್ಲಪ್ಪ. ನಿಜ ನಾನು ಹೇಳೋದು ಕೇಳು, ನಮಗೆ ಒಳ್ಳೆ ಲಾಭ ಅನ್ನೋದು ಬರಬೇಕು, ಚೆನ್ನಾಗಿರ್ಬೇಕು, ಅದನ್ನು ಯೋಚನೆ ಮಾಡ್ಬೇಕಪ್ಪ. ಅವೆಲ್ಲ ಬೇಡ ಕಣೋ, ನಮಗೆ ಬೇಡ ಅಂದರೆ ಬೇಡ ಅಷ್ಟೇ. ನಮ್ಮ ಮಾತು ಕೇಳಬೇಕು. ನೀನು ನಿನ್ನ ಹೆಂಡ್ತಿ ಜಾಸ್ತಿ ಮಾತಾಡ್ಕೊಡ್ದು ಅಷ್ಟೇ. ನಾನು ಹೇಳಿದ್ಮೇಲೆ ಮುಗೀತು ಅಷ್ಟೇ. ಮತ್ತೆ ನಮಗಂತೂ ನೋಡ್ಬಿಟ್ಟು ಇದೇನಪ್ಪ ಇದು ಅಂತ ಅನ್ನಿಸ್ಬಿಡ್ತು. ನಿಜವಾಗ್ಲೂ ತುಂಬ ಬೇಜಾರಾಯ್ತು ಕಣೋ, ತುಂಬ ಬೇಜಾರಾಯ್ತು. ಬರಲಿ, ಆ ಕೆಲಸ ಮಾಡಬೇಡ ಅಂತ ಹೇಳ್ತೀವಿ. ಸರಿ ಆಯ್ತಪ್ಪ, ನೀವು ಹೆಂಗೆ ಹೇಳ್ತೀರೋ ಹಂಗೆ ನಾನು ಹೇಳ್ತೀನಿ. ನಮ್ಮ ಅಪ್ಪ ನಮ್ಮ ಅಮ್ಮ ಒಪ್ಪಲ್ಲಮ್ಮ, ಆ ಕೆಲಸ ಬೇಡ, ಬಿಟ್ಬಿಡು, ಬೇಡ ಯಾವುದಾದ್ರೂ ಮಾಡೋಣ ಅಂತೇಳಿ ಮಾತಾಡ್ತೀನಿ. ನೋಡೋಣ ಅದೇನು ಹೇಳ್ತಾಳೆ, ಬಂದಂಗೆ ಮಾತಾಡೋಣ. ಸುಮ್ಮನೆ ಸಮಾಧಾನ ಮಾಡ್ಕೊಳ್ರಿ, ಬರಲಿ. ಹಿಂಗೆ ಮಾಡ್ಬೇಡ, ಅದು ಬೇಜಾರಾಗುತ್ತೆ ಅಂತ ಹೇಳ್ತೀನಿ ನಾನು. ನಮ್ಮ ಅಪ್ಪ ನಮ್ಮ ಅಮ್ಮಗೆ ತಿಪ್ಪು ಏನು ಕೆಲಸ ಮಾಡ್ತಾಳೆ ಅಂತೇಳಿ ಗೊತ್ತಾಗ್ಬಿಟ್ಟು ಇಬ್ಬರು ರುಚಿಗೆದ್ದು ಬಿಟ್ಟವ್ರೆ. ಬೇಡ ಮಾಡಿಕೊಡ್ದು ಆ ಕೆಲಸನ, ಬೇಡ ಅಂತ ಹೇಳ್ತಾವ್ರೆ. ನೋಡೋಣ, ಅವಳು ಬಂದಮೇಲೆ ಮಾತಾಡ್ತೀನಿ. ಬೇಡ, ನಮ್ಮಪ್ಪ ನಮ್ಮಮ್ಮ ಒಪ್ಪಲ್ಲ, ಬೇರೆ ಏನಾದರೂ ಮಾಡೋಣ, ಬಿಸ್ನೆಸ್ ಬೇರೆ ಏನಾದರೂ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾತಾಡ್ತೀವಿ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.